ಒಂದು ಊರು, ಅದರ ಹೆಸರು ಲೆನಿನ್ಗ್ರಾಡ್. ಆಗ ಅಕ್ಟೋಬರ್ 7, 1952. ಆಗ ಹುಟ್ಟಿದ ಹುಡುಗನೇ ವ್ಲಾದಿಮಿರ್ ಪುಟಿನ್. ಚಿಕ್ಕವನಾಗಿದ್ದಾಗಲೇ ಬದುಕು ಎಷ್ಟು ಕಷ್ಟ ಅಂತ ನೋಡಿ ಬೆಳೆದ. ಅವನಿಗೆ ಬೇಕಾಗಿದ್ದು ಆಟ ಪಾಠ ಅಲ್ವೇ ಅಲ್ಲ, ಅದು ಶಕ್ತಿ. ಮೌನವಾಗಿದ್ದ, ಸುಮ್ಮನಿದ್ದ, ಆದರೆ ಎಲ್ಲವನ್ನ ಗಮನಿಸುತ್ತಿದ್ದ. ಆಗ ಅವನಿಗೆ ಸಿಕ್ಕ ಪಾಠಶಾಲೆ KGB. ಅದು ದೇಶದ ಅತ್ಯಂತ ಕಠಿಣ ಗುಪ್ತಚರ ಇಲಾಖೆ. ಅಲ್ಲಿ ಹೇಗೆ ಕೆಲಸ ಮಾಡೋದು, ಹೇಗೆ ನುಗ್ಗೋದು ಎಲ್ಲವನ್ನ ಕಲಿತ. ಅವನ್ನ ಈಸ್ಟ್ ಜರ್ಮನಿಗೆ ನೇಮಕ ಮಾಡ್ತಾರೆ. ಆಗ ಸೋವಿಯತ್ ಯೂನಿಯನ್ ಎಂಬ ಕೂಟ ಆಗಿ ರಷ್ಯಾ ಅನ್ನೋ ಹೆಸರು ಬರುತ್ತೆ. ಆಗ ಜರ್ಮನಿಯಿಂದಲೇ ಎಲ್ಲವನ್ನ ಕಂಟ್ರೋಲ್ ಮಾಡುತ್ತಿದ್ದ ಆತ ಕೊನೆಗೆ ರಷ್ಯಾದ ಮಾಸ್ಕೋಗೆ ಟ್ರಾನ್ಸ್ಫರ್ ಮಾಡಿಸ್ಕೊತೀನಿ. ಹಾಗೆ ತನ್ನ ಸ್ವಂತ ಶಕ್ತಿಯಿಂದ ಸ್ವಲ್ಪ ದಿನ ಕಳೆದ ಮೇಲೆ ರಾಜಕೀಯಕ್ಕೆ ಬರ್ತಾರೆ. ಆಗ 1999 ಮಾಸ್ಕೋನಲ್ಲಿ ಒಂದು ದೊಡ್ಡ ಬಾಂಬ್ ದಾಳಿ ಆಗುತ್ತೆ. ಸಾವಿರಾರು ಜನ ಸಾಯ್ತಾರೆ. ಆದರೆ ಆ ದಾಳಿ ಮಾಡಿದ ಚೆಚೆನ್ ಅನ್ನುವ ಉಗ್ರ ಗುಂಪಿನ ಮೇಲೆ ಸರಿಯಾದ ಪಾಠ ಕಲಿಸಲು ಪುಟಿನ್ರನ್ನ ಪ್ರಧಾನಮಂತ್ರಿ ಮಾಡಲಾಗುತ್ತೆ. ಅವರು ಚೆಚೆನ್ನ ಎಲ್ಲ ಉಗ್ರರನ್ನ ಮುಗಿಸಿಬಿಡ್ತಾರೆ. ನಂತರ 2001ರಲ್ಲಿ ಅವರ ಬುದ್ಧಿವಂತಿಕೆ ಹಾಗೂ ಚುರುಕುತನವನ್ನು ಗಮನಿಸಿ ಯೆಲ್ಸಿನ್ ರವರು ಅಧ್ಯಕ್ಷ ಸ್ಥಾನದಿಂದ ರಾಜೀನಾಮೆ ನೀಡಿದ ಮೇಲೆ ಪುಟಿನ್ರನ್ನ ಮುಂದಿನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಕೊನೆಗೆ ಸ್ವಲ್ಪ ಸಮಯದ ನಂತರ 2008ರಲ್ಲಿ ಪುಟಿನ್ ರವರ ಅಧ್ಯಕ್ಷತೆಯ ಅವಧಿ ಮುಗಿಯುತ್ತೆ. ಅಲ್ಲಿ ಅವರು ಜನರ ನಂಬಿಕೆಯಿಂದ ಹಾಗೂ ಸಂವಿಧಾನದ ತಿದ್ದುಪಡಿಯಿಂದ ಅಧ್ಯಕ್ಷ ಅವಧಿಯನ್ನು ಇನ್ನೂ ವಿಸ್ತರಿಸಿ 2012ರಲ್ಲಿ ಮತ್ತೆ ರಾಷ್ಟ್ರಪತಿ ಪದಕ್ಕೆ ಏರ್ತಾರೆ. ಜನ ಬೀದಿಗಿಳಿತಾರೆ, ಪ್ರತಿಭಟನೆ ಮಾಡ್ತಾರೆ. ಆದರೆ ಪ್ರತಿಭಟನೆ ಮಾಡಿದವರಲ್ಲಿ ಕೆಲವರು ಕಣ್ಮರೆಯಾಗ್ತಾರೆ. ಅದರ ಮಧ್ಯ ಅಲೆಕ್ಸಿ ನವಲ್ನಿ ಅನ್ನುವ ಒಬ್ಬ ಯುವ ನಾಯಕ ಪುಟಿನ್ ವಿರುದ್ಧ ಧ್ವನಿ ಎತ್ತುತ್ತಾನೆ. ಆಗ ಅವನಿಗೆ ಆಕ್ಸಿಡೆಂಟ್ ಕೂಡ ಆಗುತ್ತೆ. ಊಟದಲ್ಲಿ ವಿಷ ಕೂಡ ಹಾಕಲಾಗುತ್ತೆ. ಆದರೂ ಬದುಕುಳಿದಾಗ ಅವನನ್ನು ಜೈಲಿಗೆ ಹಾಕಲಾಗುತ್ತೆ. ಮತ್ತೆ 2022ರ ಮೇಲೆ ತಮ್ಮ ದೇಶದ ಪಕ್ಕದಲ್ಲೇ ಇದ್ದ ಮತ್ತೊಂದು ದೇಶ ಯುಕ್ರೇನ್ ಯಾವುದೇ ಕಾರಣಕ್ಕೂ ನ್ಯಾಟೋ ಅಲಯನ್ಸ್ಗೆ ಸೇರಬಾರದು ಅನ್ನೋ ಕಾರಣಕ್ಕಾಗಿ ಯುಕ್ರೇನ್ ವಿರುದ್ಧ ಯುದ್ಧ ಸಾರಲಾಗುತ್ತೆ. ಆದರೆ ಅದು 2025 ಆದರೂ ಇನ್ನೂ ನಡೆಯುತ್ತಲೇ ಇದೆ. ಪುಟಿನ್ರ ರಾಜಕೀಯ ಟೀಕೆದಾರರು, ನ್ಯೂಸ್ ಜರ್ನಲಿಸ್ಟ್ಗಳು ಹಾಗೂ ನ್ಯಾಯವಾದಿಗಳು ಎಷ್ಟು ಜನ ಕಡಿಮೆಯಾಗಿದ್ದಾರೋ ಇವತ್ತವರೆಗೂ ಯಾರಿಗೂ ಗೊತ್ತಿಲ್ಲ. ಪುಟಿನ್ರ ಐಷಾರಾಮಿ ಪ್ಯಾಲೇಸ್, ಗುಪ್ತವಾದ ಬ್ಯಾಂಕ್ ಅಕೌಂಟ್ಗಳು ಹಾಗೂ ಮಿಲಿಟರಿಯ ದುರ್ಬಳಕೆ ಇಂದಿಗೂ ಅಷ್ಟೇ ಜೋರಾಗಿ ನಡೆಯುತ್ತಲಿವೆ. ಇದು ಯಾವಾಗ ಮುಗಿಯುತ್ತೋ ಕಾದು ನೋಡೋಣ. ಇದು ಬರೀ ಪುಟಿನ್ರ ಜೀವನ ಕಥೆಯಲ್ಲ. ಒಬ್ಬ ಮನುಷ್ಯನಿಗೆ ಅಗತ್ಯಕ್ಕಿಂತ ಹೆಚ್ಚು ಶಕ್ತಿ ಸಿಕ್ಕಿದ್ರೆ ಏನೇನೆಲ್ಲ ಅನಾಹುತ ಮಾಡ್ತಾನೆ ಅನ್ನುವ ವಿಶ್ಲೇಷಣೆ. ಅಲ್ಲಿಯವರೆಗೂ ಮುಂದಿನ ವಿಡಿಯೋಗೆ ಮತ್ತೆ ಸಿಗೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.